ದೆಹಲಿಯ ಸಭೆಯೊಂದರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭೂಸೇನೆ, ನೌಕಾಪಡೆ ಮತ್ತು ವಾಯುಪಡೆಯ ಮೂವರು ಮುಖ್ಯಸ್ಥರೊಂದಿಗೆ ಮಾತುಕತೆ ನಡೆಸುತ್ತಿದ್ದಾಗ ಮುಖದಲ್ಲಿ ದೃಢ ಸಂಕಲ್ಪ ಮತ್ತು ಆಕ್ರೋಶ, ಇದು ಪ್ರತೀಕಾರದ ಸಮಯ ಎಂದು ಅವರು ಹೇಳುತ್ತಿದ್ದರು. ತದನಂತರ ಮೇ 7, 2025 ಮಧ್ಯರಾತ್ರಿ ಸರಿಯಾಗಿ 1 ಗಂಟೆಗೆ ಅಂಬಾಲಾ ಏರ್ಬೇಸ್ನಿಂದ ರಫೇಲ್ ಜೆಟ್ಗಳ ಘರ್ಜನೆ ಮೊಳಗಿದವು. ಕತ್ತಲನ್ನು ಸೀಳಿಕೊಂಡು ಅವು ಪಾಕಿಸ್ತಾನದ ಗಡಿಯನ್ನು ದಾಟುತ್ತಾ ಮತ್ತು ಪಂಜಾಬ್ನ ಮುರಿದ್ಕೆಯಲ್ಲಿರುವ ಜೈಷ್-ಎ-ಮೊಹಮ್ಮದ್ ಉಗ್ರರ ಶಿಬಿರಗಳ ಮೇಲೆ ನಿಖರವಾದ ದಾಳಿ ನಡೆಸಿದವು. ಕ್ಷಿಪಣಿಗಳನ್ನು ಉದರಿಸಲಾಯಿತು, ಬೆಂಕಿಯ ಜ್ವಾಲೆಗಳೆದ್ದವು. ಇದು ಆಪರೇಷನ್ ಸಿಂಧೂರ್ನ ಆರಂಭ. ಅಲ್ಲಿ ಭಾರತವು ಭಯೋತ್ಪಾದನೆಗೆ ತಕ್ಕ ತಿರುಗೇಟು ನೀಡುತ್ತಿತ್ತು. ಮುಂದೇನಾಯಿತು ಬನ್ನಿ ನೋಡೋಣ. ಏಪ್ರಿಲ್ 22 ಮಧ್ಯಾಹ್ನ 1 ರಿಂದ 2 ಗಂಟೆಯ ಸಮಯ. ಬೈಸನ್ ವ್ಯಾಲಿಯ ದಟ್ಟವಾದ ಕಾಡುಗಳಿಂದ ಇದ್ದಕ್ಕಿದ್ದಂತೆ 3 ಭಯೋತ್ಪಾದಕರು ಹೊರಬಂದರು. ಇವರು ಪಾಕಿಸ್ತಾನದ ಉಗ್ರಗಾಮಿ ಸಂಘಟನೆ ಲಷ್ಕರ್-ಎ-ತೊಯ್ಬಾದ ಅಂಗಸಂಸ್ಥೆಯಾದ ದ ರೆಸಿಸ್ಟೆನ್ಸ್ ಫ್ರಂಟ್ಗಾಗಿ ಕೆಲಸ ಮಾಡುತ್ತಿದ್ದ ಭಯೋತ್ಪಾದಕರಾಗಿದ್ದರು. ಈ ಕ್ರೂರಿಗಳ ಕೈಯಲ್ಲಿ AK-47 ಮತ್ತು M4 ಕಾರ್ಬೈನ್ನಂತಹ ಅತ್ಯಾಧುನಿಕ ಅಪಾಯಕಾರಿ ರೈಫಲ್ಗಳಿದ್ದವು. ಅವರು ಬಂದವರೇ ಅಲ್ಲಿ ಸುತ್ತಾಡುತ್ತಿದ್ದ ಪ್ರವಾಸಿಗರನ್ನು ತಮ್ಮ ವಶಕ್ಕೆ ತೆಗೆದುಕೊಂಡರು. ನಂತರ ಅವರು ಮಾನವೀಯತೆಯೇ ತಲೆ ತಗ್ಗಿಸುವಂತಹ ಹೇಯ ಆಟವನ್ನು ಶುರು ಮಾಡಿದರು. ಅವರು ಎಲ್ಲಾ ಪ್ರವಾಸಿಗರ ಧರ್ಮವನ್ನು ಕೇಳುತ್ತಾ ಹಿಂದೂಗಳನ್ನು ಅಲ್ಲೇ ಕೊಂದು ಹಾಕಿದರು. ಹಣೆಯ ಮೇಲೆ ತಿಲಕ ಇಟ್ಟುಕೊಂಡಿದ್ದ ಅಥವಾ ಕೈಗೆ ದಾರ ಅಂದರೆ ಕಲಾವ ಕಟ್ಟಿಕೊಂಡಿದ್ದ ಪ್ರತಿಯೊಬ್ಬರನ್ನೂ ಅಲ್ಲೇ ಶೂಟ್ ಮಾಡಿದರು. ಕೆಲವರು ತಮ್ಮ ಪ್ರಾಣ ಉಳಿಸಿಕೊಳ್ಳಲು ಸುಳ್ಳು ಹೇಳಲು ಪ್ರಯತ್ನಿಸಿದರು. ಆದರೆ ಆ ಕ್ರೂರಿಗಳು ಅವರಿಗೆ ಕಲ್ಮಾ ಪಠಿಸಲು ಹೇಳಿದರು ಮತ್ತು ಎಲ್ಲಾ ಪುರುಷರ ಪ್ಯಾಂಟ್ ಬಿಚ್ಚಿಸಿ ಪರೀಕ್ಷಿಸಿದರು. ಹಿಂದೂ ಎಂದು ಕಂಡುಬಂದವರನ್ನೆಲ್ಲ ಗುಂಡಿಕ್ಕಿ ಕೊಲ್ಲಲಾಯಿತು. ಒಟ್ಟಾರೆಯಾಗಿ 26 ಮುಗ್ಧ ಜನರನ್ನು ನಿರ್ದಯವಾಗಿ ಹತ್ಯೆ ಮಾಡಲಾಯಿತು. ಅವರಲ್ಲಿ 25 ಮಂದಿ ಪ್ರವಾಸಿಗರು ಮತ್ತು ನಮ್ಮ ವೀರ ಸಹೋದರ ಆದಿಲ್. ಈ ದಾಳಿಯು ಇಡೀ ಭಾರತವನ್ನೇ ಬೆಚ್ಚು ಬೀಳಿಸಿತ್ತು. ಇದು ಕೇವಲ ಆ 26 ಜನರ ಮೇಲಿನ ದಾಳಿಯಾಗಿರಲಿಲ್ಲ, ಬದಲಾಗಿ ಭಾರತದ ಆತ್ಮದ ಮೇಲಿನ ದಾಳಿಯಾಗಿತ್ತು. 2019ರ ನಂತರ ಕಾಶ್ಮೀರದಲ್ಲಿ ನಾಗರಿಕರ ಮೇಲೆ ನಡೆದ ಅತಿ ದೊಡ್ಡ ದಾಳಿ ಇದಾಗಿತ್ತು. ಆ ಸಮಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಸೌದಿ ಅರೇಬಿಯಾ ಪ್ರವಾಸದಲ್ಲಿದ್ದರು. ಆದರೆ ಈ ಹೇಡಿತನದ ಕೃತ್ಯದ ಸುದ್ದಿ ತಿಳಿದ ತಕ್ಷಣ ಅವರು ಒಂದು ಕ್ಷಣವೂ ಯೋಚಿಸದೆ ತಮ್ಮ ಪ್ರವಾಸವನ್ನು ಕೈಬಿಟ್ಟು ಅವರು ನೇರವಾಗಿ ಭಾರತಕ್ಕೆ ಮರಳಿದರು. ದೆಹಲಿಗೆ ಬಂದ ತಕ್ಷಣ ರೈಸಿನಾ ಹಿಲ್ಸ್ನಲ್ಲಿ ಚಟುವಟಿಕೆಗಳು ಚುರುಕುಗೊಂಡವು. ಉನ್ನತ ಮಟ್ಟದ ಸಭೆಯನ್ನು ಕರೆಯಲಾಯಿತು. ಇದು ಭದ್ರತೆಯ ಕುರಿತ ಸಂಪುಟ ಸಮಿತಿಯ ಸಭೆಯಾಗಿತ್ತು. ಈ ಸಭೆಯಲ್ಲಿ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ದೋವಲ್, ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಮತ್ತು ದೇಶದ ಎಲ್ಲಾ ಉನ್ನತ ಭದ್ರತಾ ಅಧಿಕಾರಿಗಳು ಉಪಸ್ಥಿತರಾಗಿದ್ದರು. ಕೋಣೆಯಲ್ಲಿ ಮೌನವಿತ್ತು, ಆದರದು ಬಿರುಗಾಳಿಯ ಹಿಂದಿನ ಮೌನವಾಗಿತ್ತು. ಪ್ರತಿಯೊಬ್ಬರ ಕಣ್ಣಲ್ಲೂ ಒಂದೇ ಪ್ರಶ್ನೆ ಇತ್ತು: ಇನ್ನೆಷ್ಟು ದಿನ ನಾವು ನಮ್ಮ ಮುಗ್ಧರ ಶವಗಳನ್ನು ಹೊರುತ್ತಿರುತ್ತೇವೆ? ಎದುರಾಳಿಗೆ ರಕ್ತದ ಭಾಷೆ ಮಾತ್ರ ಅರ್ಥವಾಗುವಾಗ ನಾವು ಇನ್ನೆಷ್ಟು ದಿನ ಶಾಂತಿಯ ಪಾಠ ಓದುತ್ತಿರುತ್ತೇವೆ? ಪಾಕಿಸ್ತಾನದಲ್ಲಿ ಕುಳಿತಿದ್ದ ಉಗ್ರಗಾಮಿ ಸಂಘಟನೆ TRF ನಾಚಿಕೆಯ ಎಲ್ಲಾ ಮಿತಿಗಳನ್ನು ಮೀರಿ ಈ ದಾಳಿಯ ಹೊಣೆಯನ್ನು ಹೊತ್ತುಕೊಂಡಿತ್ತು. ಕಾಶ್ಮೀರದಲ್ಲಿ ಕಾಶ್ಮೀರಿಯೇತರರನ್ನು ನೆಲೆಸುವಂತೆ ಮಾಡುವುದರ ವಿರುದ್ಧ ಈ ದಾಳಿ ನಡೆಸಲಾಗಿದೆ ಎಂದು ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಹಾಕುವುದರ ಮೂಲಕ ಒಪ್ಪಿಕೊಂಡರು. ಇದನ್ನು ನೋಡಿ ಪ್ರತಿಯೊಬ್ಬ ಭಾರತೀಯನ ರಕ್ತ ಕುದಿಯತೊಡಗಿತು. ಪಾಕಿಸ್ತಾನ ಸರ್ಕಾರವು ಎಂದಿನಂತೆ ಇದರಲ್ಲಿ ತಮ್ಮ ಪಾತ್ರವಿಲ್ಲ ಎಂದು ಸುಳ್ಳು ಹೇಳುತ್ತಿತ್ತು. ಆದರೆ ಭಾರತದ ಬಳಿ ಬಲವಾದ ಸಾಕ್ಷಿಗಳಿದ್ದವು. ನಮ್ಮ ಗುಪ್ತಚರ ಸಂಸ್ಥೆಗಳಾದ ರಾ ಮತ್ತು IB ದಾಳಿಯ ಸಮಯದಲ್ಲಿ ಮತ್ತು ನಂತರ ಆ ಭಯೋತ್ಪಾದಕರು ಪಾಕಿಸ್ತಾನದಲ್ಲಿ ಕುಳಿತಿದ್ದ ತಮ್ಮ ಯಜಮಾನರಿಗೆ ಮಾಡಿದ ಕರೆಗಳನ್ನು ಕದ್ದಾಲಿಸಿದ್ದವು. ಈ ದಾಳಿಯ ಸಂಚು ಪಾಕಿಸ್ತಾನದ ಮುಜಫರಾಬಾದ್ ಮತ್ತು ಬಹವಲ್ಪುರ್ನಲ್ಲಿ ರೂಪಿಸಲಾಗಿದೆ ಮತ್ತು ಇದರ ಹಿಂದೆ ಲಷ್ಕರ್-ಎ-ತೊಯ್ಬಾ ಮುಖ್ಯಸ್ಥ ಹಫೀಜ್ ಸಯೀದ್ ಮತ್ತು ಅವನ ಉಪಮುಖ್ಯಸ್ಥ ಸೈಫುಲ್ಲಾ ಖಾಲಿದ್ ಕಸೂರಿಯ ತಂಡ ಕೆಲಸ ಮಾಡಿದೆ ಎಂಬುದು ಸ್ಪಷ್ಟವಾಗಿತ್ತು. ಪಹಲ್ಗಾಮ್ ದಾಳಿಯಲ್ಲಿ ಹರಿದ ರಕ್ತದ ಕಲೆಗಳು ಇನ್ನೂ ಒಣಗಿರಲಿಲ್ಲ. ಅಷ್ಟರಲ್ಲಿ ದೆಹಲಿಯಲ್ಲಿ ಕಾರ್ಯತಂತ್ರಾತ್ಮಕ ಚಟುವಟಿಕೆಗಳು ತೀವ್ರಗೊಂಡವು. ಭಾರತ ಸರ್ಕಾರವು ಮೊದಲನೆಯದಾಗಿ ರಾಜತಾಂತ್ರಿಕ ಮಟ್ಟದಲ್ಲಿ ಪಾಕಿಸ್ತಾನಕ್ಕೆ ತಿರುಗೇಟು ನೀಡಲು ಪ್ರಾರಂಭಿಸಿತು. ಸಿಂಧೂ ಜಲ ಒಪ್ಪಂದವನ್ನು ಅಮಾನತುಗೊಳಿಸುವ ನಿರ್ಧಾರವನ್ನು ಭಾರತ ತೆಗೆದುಕೊಂಡಿತು. ಇದು ಬಹಳ ದೊಡ್ಡ ಮತ್ತು ಕಠಿಣ ಹೆಜ್ಜೆಯಾಗಿತ್ತು, ಯಾಕೆಂದರೆ ಪಾಕಿಸ್ತಾನದ ಕೃಷಿ ಮತ್ತು ಬಾಯರ್ಥೆ ಇದೇ ಒಪ್ಪಂದದ ಮೇಲೆ ನಿಂತಿತ್ತು. ರಕ್ತ ಮತ್ತು ನೀರು ಒಟ್ಟಿಗೆ ಹರಿಯಲು ಸಾಧ್ಯವಿಲ್ಲ ಎಂಬ ಸ್ಪಷ್ಟ ಸಂದೇಶವನ್ನು ಭಾರತ ನೀಡಿತು. 1960ರಲ್ಲಿ ನಡೆದ ಈ ಒಪ್ಪಂದವನ್ನು ತಡೆಯುವುದು ಪಾಕಿಸ್ತಾನದ ಆರ್ಥಿಕತೆಯ ಬೆನ್ನೆಲುಬೆಯ ಮೇಲೆ ಪ್ರಹಾರ ಮಾಡಿದಂತಾಗಿತ್ತು. ಪಾಕಿಸ್ತಾನದಲ್ಲಿ ನಡುಕ ಹುಟ್ಟಿತು. ಈಗ ಏನು ಮಾಡಬೇಕೆಂದು ಅಲ್ಲಿನ ನಾಯಕರಿಗೆ ತಿಳಿಯುತ್ತಿರಲಿಲ್ಲ.
ಪಾಕಿಸ್ತಾನವು ಅಂತಾರಾಷ್ಟ್ರೀಯ ನ್ಯಾಯಾಲಯಕ್ಕೆ ಹೋಗುವುದಾಗಿ ಬೆದರಿಸಿತು. ಆದರೆ ಈಗ ಭಾರತ ಕೇಳುವ ಮನಸ್ಥಿತಿಯಲ್ಲಿರಲಿಲ್ಲ. ಆದರೆ ಇದು ಕೇವಲ ಆರಂಭವಾಗಿತ್ತು. ಅಸಲಿ ಆಟ ಇನ್ನೂ ಬಾಕಿಯಿತ್ತು. ಭಾರತೀಯ ಸೇನೆಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಲಾಗಿತ್ತು. ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿಯವರು ತಮ್ಮ ಕಮಾಂಡರ್ಗಳೊಂದಿಗೆ ಸೇರಿ ಪಾಕಿಸ್ತಾನಕ್ಕೆ ನೋವು ನೀಡುವುದು ಮಾತ್ರವಲ್ಲದೆ ಅದರ ಆತ್ಮವನ್ನೇ ನಡುಗಿಸುವಂತಹ ಯೋಜನೆಯನ್ನು ರೂಪಿಸಿದರು. ಈ ಯೋಜನೆಗೆ ಆಪರೇಷನ್ ಸಿಂಧೂರ್ ಎಂದು ಹೆಸರಿಡಲಾಯಿತು. ಈ ಕಾರ್ಯಾಚರಣೆಗೆ ಆಪರೇಷನ್ ಸಿಂಧೂರ್ ಎಂದು ಹೆಸರಿಡಲಾಯಿತು ಎಂದು ನೀವು ಯೋಚಿಸುತ್ತಿರಬಹುದು. ಇದರ ಹಿಂದೆ ಅತ್ಯಂತ ಭಾವುಕ ಮತ್ತು ಹೃದಯಸ್ಪರ್ಶಿ ಕಾರಣವಿತ್ತು. ಪಹಲ್ಗಾಮ್ ದಾಳಿಯಲ್ಲಿ ತಮ್ಮ ಗಂಡನಲ್ಲೂ ಕಳೆದುಕೊಂಡ ಮಹಿಳೆಯರಾದ ಶುಭಂ ದ್ವಿವೇದಿಯವರ ಪತ್ನಿ ಅಥವಾ ಲೆಫ್ಟಿನೆಂಟ್ ವಿನಯ್ ನರ್ವಾಲ್ ಅವರ ಪತ್ನಿಯಂತಹವರ ಮಾಂಗಲ್ಯ ಕಸಿದಲ್ಪಟ್ಟಿತ್ತು. ಅವರ ಸಿಂಧೂರ ಅಳಿಸಲ್ಪಟ್ಟಿತ್ತು. ಈ ಕಾರ್ಯಾಚರಣೆ ಅದೇ ಸಿಂಧೂರದ ಸೇಡು ತೀರಿಸಿಕೊಳ್ಳುವುದಕ್ಕಾಗಿ ಇತ್ತು. ಆ ವಿಧವೆಯರ ಕಣ್ಣನಿಂದ ಹರಿದ ಕಣ್ಣೀರಿಗ ಲೆಕ್ಕ ಕೇಳಲು ಈ ಕಾರ್ಯಾಚರಣೆ ಹಮ್ಮಿಕೊಳ್ಳಲಾಗಿತ್ತು. ಪ್ರಧಾನಿ ಮೋದಿಯವರು ಗುಜರಾತ್ನ ಕಚ್ ಪ್ರವಾಸಕ್ಕೆ ಹೋದಾಗ ಅಲ್ಲಿನ ಮಹಿಳೆಯರು ಅವರಿಗೆ ಸಿಂಧೂರದ ಗಿಡವನ್ನು ಉಡುಗೊರಾಗಿ ನೀಡಿದ್ದರು ಮತ್ತು ಈ ಹೆಸರಿನ ಪ್ರೇರಣೆ ಅಲ್ಲಿಂದಲೇ ಸಿಕ್ಕಿತು. ಈ ಹೆಸರಿನಲ್ಲೇ ಇಷ್ಟೊಂದು ಬೆಂಕಿ ಇತ್ತೊಂದರೆ ಪ್ರತಿಯೊಬ್ಬ ಸೈನಿಕನ ಹೃದಯದಲ್ಲೂ ಜ್ವಾಲೆ ಉರಿಯುತ್ತಿತ್ತು. ಆಪರೇಷನ್ ಸಿಂಧೂರನ್ನು ಕಾರ್ಯಗತಿಸಲು ಸೇನೆ ತಮ್ಮ ಸಿದ್ಧತೆಗಳನ್ನು ಪ್ರಾರಂಭಿಸಿತು. ಬಹಳ ಗೌಪ್ಯವಾಗಿ ಕೆಲಸ ಮಾಡಲಾಯಿತು. ದಕ್ಷಿಣ ಭಾರತದ ತಂಜಾವೂರು ಏರ್ಬೇಸ್ನಲ್ಲಿ ನಿಯೋಜಿತವಾಗಿದ್ದ ಮತ್ತು ಟೈಗರ್ ಶಾರ್ಕ್ಸ್ ಎಂದು ಕರೆಯಲ್ಪಡುವ 222 ಸ್ಕ್ವಾಡ್ರನ್ ಅನ್ನು ಆಕ್ಟಿವೇಟ್ ಮಾಡಲಾಯಿತು. ಈ ಸ್ಕ್ವಾಡ್ರನ್ ಸುಖೋಯ್ 30 MKI ಫೈಟರ್ ಜೆಟ್ಗಳನ್ನು ಹಾರಿಸುತ್ತಿತ್ತು. ಆದರೆ ಇವು ಸಾಮಾನ್ಯ ಸುಖೋಯಿಗಳಾಗಿರಲಿಲ್ಲ. ಬ್ರಹ್ಮೋಸ್ ಕ್ಷಿಪಣಿಗಳನ್ನು ಕೊಂಡೊಯ್ಯಲು ಇವು ಸ್ಪೆಷಲ್ ಆಗಿ ಮಾರ್ಪಾಡು ಮಾಡಲಾಗಿತ್ತು. ಬ್ರಹ್ಮೋಸ್ ವಿಶ್ವದಲ್ಲಿಯೇ ಅತ್ಯಂತ ಅಪಾಯಕಾರಿ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್ ಆಗಿದೆ. ಇದರ ವೇಗ ಶಬ್ದದಕ್ಕಿಂತ 3 ಪಟ್ಟು ಹೆಚ್ಚಾಗಿದೆ ಮತ್ತು ಯಾವುದೇ ವಾಯು ರಕ್ಷಣಾ ವ್ಯವಸ್ಥೆಯೂ ಇದರಿಂದ ತಪ್ಪಿಸಿಕೊಳ್ಳುವುದು ಅಸಾಧ್ಯವಾಗಿದೆ. ಒಂದು ವೇಳೆ ದಾಳಿ ನಡೆದರೆ ಅದು ಅಂಬಾಲಾ ಅಥವಾ ಹಲ್ವಾರಾನಂತಹ ಉತ್ತರ ಭಾರತದ ಏರ್ಬೇಸ್ಗಳಿಂದ ಆಗಬಹುದು ಎಂದು ಪಾಕಿಸ್ತಾನ ಭಾವಿಸಿತು. ಅವರ ಕಣ್ಣುಗಳು ಅಲ್ಲೇ ನೆಟ್ಟಿದ್ದವು. ಆದರೆ ಭಾರತ ತನ್ನ ತಂತ್ರವನ್ನು ಬದಲಾಯಿಸಿತ್ತು. ಈ ಬಾರಿ ಶತ್ರುಗಳು ಊಹಿಸಲು ಸಾಧ್ಯವಾಗದ ಸ್ಥಳದಿಂದ ಮತ್ತು ಶತ್ರುಗಳ ಬಳಿ ಉತ್ತರವಿಲ್ಲದ ಆಯುಧಗಳಿಂದ ದಾಳಿ ನಡೆಯಬೇಕಾಗಿತ್ತು. ಮೇ ತಿಂಗಳು ಶುರುವಾಯಿತು. ಗಡಿಯಲ್ಲಿ ಉದ್ವಿಗ್ನತೆ ಎಷ್ಟಿತ್ತು ಎಂದರೆ ಒಂದು ಸಣ್ಣ ಕಿಡಿಯೂ ಯುದ್ಧವನ್ನು ಪ್ರಚೋದಿಸಬಹುದಿತ್ತು. ಪಾಕಿಸ್ತಾನ ತನ್ನ ಸೈನ್ಯವನ್ನು ಗಡಿಯಲ್ಲಿ ನಿಯೋಜಿಸಿತ್ತು. ಅವರ ರೇಡಾರ್ಗಳು ದಿನದ 24 ಗಂಟೆಯೂ ಆಕಾಶವನ್ನು ದಿಟ್ಟಿಸುತ್ತಿದ್ದವು. ಆದರೆ ಭಾರತೀಯ ಸೇನೆಯ ಮೌನ ಅವರನ್ನು ಇನ್ನಷ್ಟು ಹೆದರಿಸಿತ್ತು. ಸಿಂಹವು ಬೇಟೆಯಾಡಲು ಹೊರಟಾಗ ಅದು ಸಂಪೂರ್ಣವಾಗಿ ಶಾಂತವಾಗುತ್ತದೆ ಎಂದು ಹೇಳುತ್ತಾರಲ್ವೇ, ಭಾರತೀಯ ಸೇನೆಯ ಪರಿಸ್ಥಿತಿಯು ನಿಖರವಾಗಿ ಹಾಗೇ ಇತ್ತು. ಮೇ 7 ದಿನಾಂಕ ಸಮೀಪಿಸುತ್ತಿತ್ತು. ಗುಪ್ತಚರ ದಾಖಲೆಗಳ ಪ್ರಕಾರ ಪಾಕಿಸ್ತಾನದ ಬಹವಲ್ಪುರ್ ಮತ್ತು ಮುರಿದ್ಖೇಯಲ್ಲಿರುವ ಉಗ್ರರ ತರಬೇತಿ ಶಿಬಿರಗಳಲ್ಲಿ ಚಟುವಟಿಕೆಗಳು ಹೆಚ್ಚಾಗಿದ್ದವು. ಇಷ್ಟು ಸಮಯ ಕಳೆದಿದ್ದರಿಂದ ಬಹುಶಃ ಭಾರತ ದಾಳಿ ಮಾಡುವುದಿಲ್ಲ ಎಂದು ಅವರು ಭಾವಿಸಿದ್ದರು. ಅದೇ ಅವರ ದೊಡ್ಡ ತಪ್ಪು. ಮೇ 7 ರಾತ್ರಿಯ ಕತ್ತಲು ದಟ್ಟವಾಗುತ್ತಿತ್ತು. ಗಡಿಯಾರದ ಮುಳ್ಳುಗಳು ನಿಧಾನವಾಗಿ ಮುಂದೆ ಸಾಗುತ್ತಿದ್ದವು. ಭಾರತದ ವಿವಿಧ ಏರ್ಬೇಸ್ಗಳಲ್ಲಿ ವಿಚಿತ್ರವಾದ ಚಟುವಟಿಕೆ ಇತ್ತು. ಆದರೆ ಎಲ್ಲವೂ ಅತ್ಯಂತ ಶಾಂತ ಮತ್ತು ಶಿಸ್ತುಬದ್ಧವಾಗಿತ್ತು. ಪೈಲಟ್ಗಳು ತಮ್ಮ ಸೂಟ್ಗಳನ್ನು ಧರಿಸಿ ಸಿದ್ಧರಾಗಿದ್ದರು. ತಂತ್ರಜ್ಞರು ಕೊನೆಯ ಬಾರಿಗೆ ಜೆಟ್ಗಳನ್ನು ಪರೀಕ್ಷಿಸುತ್ತಿದ್ದರು. ತಂಜಾವೂರಿನಿಂದ ಸುಖೋಯ್ 30 MKI ಹಾರಾಟ ನಡೆಸಿತು. ಇದರೊಂದಿಗೆ ಗ್ವಾಲಿಯರ್ ಮತ್ತು ಅಂಬಾಲಾದಿಂದ ಮಿರಾಜ್ 2000 ಮತ್ತು ರಫೇಲ್ನಂತಹ ಮಾರಕ ವಿಮಾನಗಳು ಆಕಾಶದಲ್ಲಿ ಘರ್ಜಿಸಲು ಸಿದ್ಧವಾಗಿದ್ದವು. ಇದು ಸಾಮಾನ್ಯ ರಾತ್ರಿಯಾಗಿರಲಿಲ್ಲ. ಇದು ನ್ಯಾಯದ ರಾತ್ರಿಯಾಗಿತ್ತು. ಆಪರೇಷನ್ ಸಿಂಧೂರ್ನ ಉದ್ದೇಶ ಸ್ಪಷ್ಟವಾಗಿತ್ತು. ಭಾರತದ ವಿರುದ್ಧ ವಿಷ ಕಾರುತ್ತಿದ್ದ 9 ಭಯೋತ್ಪಾದಕ ನೆಲೆಗಳನ್ನು ನಾಶಪಡಿಸುವುದು. ರಾತ್ರಿ ಸರಿಯಾಗಿ 1:45 ಆಗ ಭಾರತೀಯ ವಾಯುಪಡೆಯ ವಿಮಾನಗಳು ತಮ್ಮ ಸ್ಥಾನಗಳನ್ನು ಪಡೆದುಕೊಂಡವು. ಈ ಬಾರಿ ನಾವು ನಿಯಂತ್ರಣ ರೇಖೆಯನ್ನು ಮಾತ್ರವಲ್ಲದೆ ಅಂತಾರಾಷ್ಟ್ರೀಯ ಗಡಿಯನ್ನೂ ದಾಟುವ ತಂತ್ರ ರೂಪಿಸಿದ್ದೆವು. ಆದರೆ ಬ್ರಹ್ಮೋಸ್ನಂತಹ ಸ್ಟ್ಯಾಂಡ್ ಆಫ್ ಕ್ಷಿಪಣಿಗಳ ಕಾರಣದಿಂದಾಗಿ ನಾವು ಶತ್ರುಗಳ ಪ್ರದೇಶದೊಳಗೆ ಹೆಚ್ಚು ಆಳವಾಗಿ ಹೋಗುವ ಅಗತ್ಯವಿರಲಿಲ್ಲ. ನಾವು ನಮ್ಮ ಗಡಿಯ ಸಮೀಪವಿದ್ದುಕೊಂಡೇ ಅವರ ಎದೆಗೆ ಕಠಾರಿ ಇಳಿಸಬಹುದಿತ್ತು. ಭಾರತೀಯ ವಿಮಾನಗಳು ರೇಡಾರ್ಗೆ ಬಂದ ಕೂಡಲೇ ಪಾಕಿಸ್ತಾನದ ವಾಯುರಕ್ಷಣಾ ವ್ಯವಸ್ಥೆಯ ಸೈರನ್ಗಳು ಮೊಳಗಲಾರಂಭಿಸಿದವು. ಆದರೆ ಅವರಿಗೆ ಏನಾಗುತ್ತಿದೆ ಎಂದು ಅರ್ಥವಾಗುವಷ್ಟರಲ್ಲಿ ತುಂಬಾ ತಡವಾಗಿತ್ತು. ಸುಖೋಯ್ ವಿಮಾನಗಳಿಂದ ಬ್ರಹ್ಮೋಸ್ ಕ್ಷಿಪಣಿಗಳನ್ನು ಹಾರಿಸಲಾಯಿತು. ಕಣ್ಣು ಮುಚ್ಚಿ ತೆರೆಯುವಷ್ಟರಲ್ಲಿ ಈ ಕ್ಷಿಪಣಿಗಳು ತಮ್ಮ ಗುರಿಯತ್ತ ಸಾಗಿ ನೇರವಾಗಿ ಅಪ್ಪಳಿಸಿದವು. ಬಹಾವಲ್ಪುರದಲ್ಲಿದ್ದ ಸುಭಾನ್ ಅಲ್ಲಾ ಮಸೀದಿ, ಇದು ವಾಸ್ತವವಾಗಿ ಜೈಷ್-ಎ-ಮೊಹಮ್ಮದ್ನ ಪ್ರಧಾನ ಕಚೇರಿಯಾಗಿತ್ತು ಮತ್ತು ಅಲ್ಲಿ ಆತ್ಮಾಹುತಿ ಬಾಂಬರ್ಗಳನ್ನು ತಯಾರಿಸಲಾಗುತ್ತಿತ್ತು. ಅದು ಒಂದೇ ಪೇಟಿಗೆ ಅವಶೇಷಗಳ ರಾಶಿಯಾಗಿ ಮಾರ್ಪಟ್ಟಿತ್ತು. ಅಲ್ಲಿ ಮಲಗಿದ್ದ 10 ಭಯೋತ್ಪಾದಕರು ಮತ್ತು ಅವರ ತರಬೇತುದಾರರು ತಾವು ಹೊತ್ತಿಸಿದ ಬೆಂಕಿಯಲ್ಲೇ ಸುಟ್ಟು ಕರಕಲಾದರು.
ಮುರಿದ್ ಖೇಲಿಯಲ್ಲಿರುವ ಲಷ್ಕರ್ ಎ ತೊಯ್ಬಾ ಮರ್ಕಜ್ ಮೇಲೂ ಆಕಾಶದಿಂದ ಸಾವು ಸುರಿಯಿತು. ಅಲ್ಲಿನ ಸಂಪರ್ಕ ಕೇಂದ್ರ ಮತ್ತು ಶಸ್ತ್ರಾಸ್ತ್ರಗಳ ಉಗ್ರಾಣ ಸಂಪೂರ್ಣ ನಾಶವಾಯಿತು. ಈ ದಾಳಿ ಎಷ್ಟು ನಿಖರವಾಗಿತ್ತೆಂದರೆ ಸುತ್ತಮುತ್ತಲಿನ ನಾಗರಿಕ ಜನಸಂಖ್ಯೆಗೆ ಕನಿಷ್ಠ ಹಾನಿಯಾಯಿತು. ಆದರೆ ಭಯೋತ್ಪಾದಕ ನೆಲೆಗಳು ಸಂಪೂರ್ಣವಾಗಿ ಅಳಿಸಿ ಹೋದವು. ಚೇತರಿಸಿಕೊಳ್ಳಲು ಪಾಕಿಸ್ತಾನದ ಸೇನೆಗೆ ಅವಕಾಶವೇ ಸಿಗಲಿಲ್ಲ. ದಾಳಿ ಎಲ್ಲಿಂದ ಮತ್ತು ಹೇಗೆ ನಡೆಯಿತು ಎಂಬುದೇ ಅವರಿಗೆ ಅರ್ಥವಾಗಲಿಲ್ಲ. ಪಾಕಿಸ್ತಾನದ ರೇಡಾರ್ಗಳನ್ನು ಸ್ವಲ್ಪ ಸಮಯದವರೆಗೆ ಕುರುಡಾಗಿಸಲು ಭಾರತ ಎಲೆಕ್ಟ್ರಾನಿಕ್ ವಾರ್ಫೇರ್ ಅನ್ನು ಅತ್ಯುತ್ತಮವಾಗಿ ಬಳಸಿಕೊಂಡಿತು. ಇದನ್ನು ಜ್ಯಾಮಿಂಗ್ ಎನ್ನುತ್ತಾರೆ. ನಮ್ಮ ವಿಮಾನಗಳು ತಮ್ಮ ಕೆಲಸ ಮುಗಿಸಿ ಸುರಕ್ಷಿತವಾಗಿ ಗಡಿಗೆ ಮರಳಿದವು. ಆದರೆ ಈ ದಾಳಿ ಕೇವಲ ವೈಮಾನಿಕವಾಗಿರಲಿಲ್ಲ. ಭಾರತೀಯ ಸೇನೆಯ ಫಿರಂಗಿ ಪಡೆ ಕೂಡ ಪಿಒಕೆಯಲ್ಲಿರುವ ಉಗ್ರರ ಲಾಂಚ್ ಪ್ಯಾಡುಗಳ ಮೇಲೆ ಗುಂಡಿನ ಸುರಿಮಳೆಗೈಯಲು ಪ್ರಾರಂಭಿಸಿತ್ತು. ಪಿನಾಕ ರಾಕೆಟ್ ವ್ಯವಸ್ಥೆಯು ರಾತ್ರಿಯ ಕತ್ತಲನ್ನು ಹಗಲಿನ ಬೆಳಕಾಗಿ ಪರಿವರ್ತಿಸಿತ್ತು. ಭಾರತದೊಳಗೆ ನುಸಳಲು ಹೊಂಚು ಹಾಕುತ್ತಾ ಪಿಒಕೆಯಲ್ಲಿ ಅಡಗಿದ್ದ ಭಯೋತ್ಪಾದಕರನ್ನು ಅಲ್ಲಿಯೇ ಹೊಡೆದುರುಳಿಸಲಾಯಿತು. ಬೆಳಗಾಗುವಷ್ಟರಲ್ಲಿ ಭಾರತವು ಪಾಕಿಸ್ತಾನದೊಳಗೆ ನುಗ್ಗಿ 9 ಭಯೋತ್ಪಾದಕ ನೆಲೆಗಳನ್ನು ನಾಶಪಡಿಸಿದೆ ಎಂಬುದು ಇಡೀ ಜಗತ್ತಿಗೆ ತಿಳಿದುಹೋಯಿತು. ಬೆಳಿಗ್ಗೆ ಭಾರತೀಯ ಸೇನೆಯ ಡಿಜಿಎಂಒ ಪತ್ರಿಕಾಗೋಷ್ಠಿ ನಡೆಸಿ ನಮ್ಮ ಭದ್ರತೆಗಾಗಿ ಈ ಹೆಜ್ಜೆ ಇಟ್ಟಿದ್ದೇವೆ ಎಂದು ಅತ್ಯಂತ ಸಮತೋಲನ ಮಾತುಗಳಲ್ಲಿ ಹೇಳಿದರು. ಇದು ಸೇನೋನೇತರ ಪೂರ್ವಭಾವಿ ದಾಳಿಯಾಗಿದ್ದು, ಇದರ ಉದ್ದೇಶ ಭಯೋತ್ಪಾದಕರನ್ನು ಮುಗಿಸುವುದೇ ಹೊರತು ಪಾಕಿಸ್ತಾನ ಸೇನೆ ಅಥವಾ ನಾಗರಿಕರ ಮೇಲಲ್ಲ ಎಂದು ಅವರು ಸ್ಪಷ್ಟಪಡಿಸಿದರು. ಜನರಲ್ ಉಪೇಂದ್ರ ದ್ವಿವೇದಿ ಅವರು ನಂತರ ಒಂದು ಪ್ರಸಂಗವನ್ನು ಹಂಚಿಕೊಂಡರು. ಅವರು ಒಂದು ಸೆಮಿನಾರ್ನಲ್ಲಿದ್ದಾಗ ಅಂದಿನ ಡಿಜಿಎಂಒ ರಾಜೀವ್ ಘಾಯ್ ಅವರು ಅವರ ಕಿವಿಯಲ್ಲಿ ಬಂದು ಕೇವಲ ಸರ್ ಛೋಟಾ ಸಾ ಅಂದರೆ ಮಿಷನ್ ಪ್ರಾರಂಭವಾಗಿದೆ ಎಂದು ಪಿಸುಗುಟ್ಟಿದ್ದರು. ಈ ಕೋಡ್ ವರ್ಡ್ ನಮ್ಮ ಸೈನ್ಯ ಎಷ್ಟು ಗೌಪ್ಯವಾಗಿ ಮತ್ತು ಪ್ರೊಫೆಷನಲ್ ಆಗಿ ಕೆಲಸ ಮಾಡುತ್ತದೆ ಎಂಬುದನ್ನು ಹೇಳುತ್ತದೆ. ಪಾಕಿಸ್ತಾನದಲ್ಲಿ ಶೋಕದ ಮಡು ಆವರಿಸಿತ್ತು. ಭಾರತ ದಾಳಿ ಮಾಡಿದೆ ಎಂದು ಅವರ ಮಾಧ್ಯಮಗಳು ಬೊಬ್ಬೆ ಹೊಡೆಯುತ್ತಿದ್ದವು. ಪಾಕಿಸ್ತಾನದ ಸೇನೆ ತನ್ನ ಮರ್ಯಾದೆ ಉಳಿಸಿಕೊಳ್ಳಲು ಹೇಳಿಕೊಳ್ಳುವಷ್ಟು ಹಾನಿಯೇನೂ ಆಗಲಿಲ್ಲ, ಕೇವಲ ಕೆಲವು ಮರಗಳು ಬಿದ್ದಿವೆ ಎಂದು ಸುಳ್ಳು ಹೇಳುತ್ತಿತ್ತು. ಆದರೆ ಉಪಗ್ರಹ ಚಿತ್ರಗಳು ಸುಳ್ಳು ಹೇಳುವುದಿಲ್ಲ. ನಿನ್ನೆ ತನಕ ನಿಂತಿದ್ದ ಆ ಕಟ್ಟಡಗಳು ಈಗ ಬರೀ ಅವಶೇಷಗಳ ರಾಶಿ ಮತ್ತು ಹಳ್ಳಗಳಾಗಿ ಮಾರ್ಪಟ್ಟಿರುವುದನ್ನು ಇಡೀ ಜಗತ್ತೇ ನೋಡಿತು. ಮೇ 8ರ ಬೆಳಗ್ಗಿನ ಸೂರ್ಯ ಇನ್ನೂ ಸರಿಯಾಗಿ ಉದಯವಾಗಿರಲಿಲ್ಲ. ಅಷ್ಟರಲ್ಲಿ ಆಕಾಶದಲ್ಲಿ ಯುದ್ಧದ ಮೋಡಗಳು ಕವಿದಿದ್ದವು. ಪಾಕಿಸ್ತಾನದಲ್ಲಿ ಕೋಲಾಹಲ ಉಂಟಾಗಿತ್ತು. ಆಪರೇಷನ್ ಸಿಂಧೂರ್ ಅವರ ಭದ್ರತಾ ವ್ಯವಸ್ಥೆಯ ಬಣ್ಣ ಬಯಲು ಮಾಡಿತ್ತು. ದೇಶವನ್ನು ರಕ್ಷಿಸಲು ವಿಫಲರಾದಕ್ಕಾಗಿ ಅಲ್ಲಿನ ಸಾರ್ವಜನಿಕರು ತಮ್ಮದೇ ಸೇನೆಯನ್ನು ಪ್ರಶ್ನಿಸುತ್ತಿದ್ದರು. ತಮ್ಮ ಘನತೆಯನ್ನು ಉಳಿಸಿಕೊಳ್ಳುವ ಹತಾಶೆಯಿಂದ ಮತ್ತು ತಮ್ಮ ಜನರ ಕೋಪವನ್ನು ಶಮನಿಸಲು ಪಾಕಿಸ್ತಾನಿ ಸೇನೆ ಪ್ರತಿದಾಳಿ ನಡೆಸಲು ನಿರ್ಧರಿಸಿತು. ಅವರು ಈ ಪ್ರತಿದಾಳಿಗೆ ಆಪರೇಷನ್ ಬುನಿಯಾನ್ ಮರ್ಸೂಸ್ ಎಂದು ಹೆಸರಿಟ್ಟರು. ಅವರು ಈ ಹೆಸರನ್ನು ಖುರಾನ್ನ ಆಯತ್ನಿಂದ ತೆಗೆದುಕೊಂಡಿದ್ದಾರೆ, ಅಂದರೆ ಸೀಸದ ಗೋಡೆ ಎಂದರ್ಥ. ತಾವು ದುರ್ಬಲರಲ್ಲ ಮತ್ತು ಇಟ್ಟಿಗೆಗೆ ಕಲ್ಲಿನಿಂದಲೇ ಉತ್ತರಿಸಬಹುದು ಎಂದು ಪಾಕಿಸ್ತಾನ ತೋರಿಸಲು ಬಯಸಿತು. ಮೇ 8ರ ಬೆಳಗ್ಗಿನ ಕೋಲಾಹಲಕ್ಕೆ ಭಾರತವು ಪಾಕಿಸ್ತಾನಕ್ಕೆ ಸೂಕ್ತ ಪ್ರತ್ಯುತ್ತರ ನೀಡಿತು. ಸೂಕ್ತ ಪ್ರತ್ಯುತ್ತರವೇನೆಂದರೆ, ಪಾಕಿಸ್ತಾನದ ಒಂದೇ ಕ್ಷಿಪಣಿಯೂ ಭಾರತದ ಭೂಪ್ರದೇಶ ಪ್ರವೇಶಿಸಲಿಲ್ಲ. ಪಾಕಿಸ್ತಾನ ಕ್ಷಿಪಣಿಗಳು ಮತ್ತು ಡ್ರೋನ್ಗಳು ಭಾರತದ ಗಡಿಯನ್ನು ಪ್ರವೇಶಿಸಿದ ಸಮಯದಲ್ಲಿ ಆದಂಪುರ್ ಮತ್ತು ಇತರ ಆಯಾಕಟ್ಟು ನೆಲೆಗಳಲ್ಲಿ ನಿಯೋಜಿಸಲಾಗಿದ್ದ S-400 ವ್ಯವಸ್ಥೆಯ ರೇಡಾರ್ಗಳು 100 ಕಿಲೋಮೀಟರ್ ದೂರದಲ್ಲೇ ಅವುಗಳನ್ನು ಪತ್ತೆ ಹಚ್ಚಿದವು. ಕಂಟ್ರೋಲ್ ರೂಮ್ನಲ್ಲಿ ಕುಳಿತ ಅಧಿಕಾರಿಗಳು ತಕ್ಷಣ ಕಾರ್ಯಪ್ರವೃತ್ತರಾಗಿ ಒಂದಾದ ಮೇಲೊಂದಾಗಿ ಇಂಟರ್ಸೆಪ್ಟರ್ ಕ್ಷಿಪಣಿಗಳನ್ನು ಗಾಳಿಯಲ್ಲಿ ಉಡಾಯಿಸಿದರು. ಆ ದೃಶ್ಯ ನೋಡಲು ಅದ್ಭುತವಾಗಿತ್ತು. ಪಾಕಿಸ್ತಾನದ ಕ್ಷಿಪಣಿಗಳು ಗಾಳಿಯಲ್ಲೇ ಛಿದ್ರವಾದವು. ಭಾರೀ ಸ್ಫೋಟಗಳ ಶಬ್ದದಿಂದ ಇಡೀ ಪ್ರದೇಶವೇ ನಡುಗಿತು. ಆದರೆ ಈ ಸ್ಫೋಟಗಳು ನೆಲದ ಮೇಲಲ್ಲ, ಆಕಾಶದಲ್ಲಿ ಸಂಭವಿಸಿದವು. ರೇಡಾರ್ ಕಣ್ಣು ತಪ್ಪಿಸಿ ಬರಬಹುದಾದ ಸಣ್ಣ ಡ್ರೋನ್ಗಳನ್ನು ಎದುರಿಸಲು ಭಾರತದ ಇಂಟಿಗ್ರೇಟೆಡ್ ಕೌಂಟರ್ ಡ್ರೋನ್ ಗ್ರಿಡ್ ಕೂಡ ಪೂರ್ಣ ಪ್ರಮಾಣದಲ್ಲಿ ಸಕ್ರಿಯವಾಗಿತ್ತು. ಆಂಟಿ ಡ್ರೋನ್ ಗನ್ಗಳು ಮತ್ತು ಲೇಸರ್ ಸಿಸ್ಟಂಗಳ ಮೂಲಕ ಅವುಗಳನ್ನು ಸುಟ್ಟು ಬೂದಿ ಮಾಡಲಾಯಿತು. ಪಾಕಿಸ್ತಾನ ಸೇನೆ ತನ್ನ ಮಾಧ್ಯಮಗಳ ಮೂಲಕ ತಾನು ಭಾರತಕ್ಕೆ ಅಪಾರ ಹಾನಿ ಮಾಡಿದ್ದೇನೆ ಮತ್ತು S-400 ಸಿಸ್ಟಮ್ ಅನ್ನು ಗುರಿಯಾಗಿಸಿಕೊಂಡಿದ್ದೇನೆ ಎಂದು ಹೇಳಿಕೊಂಡಿತು. ಆದರೆ ವಾಸ್ತವದೇನೆಂದರೆ ಅವರ ಒಂದೇ ಗುರಿಯೂ ಸರಿಯಾಗಿ ನಾಟಿರಲಿಲ್ಲ. ಬಿದ್ದ ಅವಶೇಷಗಳ ಮೇಲೆ ಪಾಕಿಸ್ತಾನದ ಗುರುತುಗಳು ಸ್ಪಷ್ಟವಾಗಿದ್ದವು. ಅದನ್ನು ನಂತರ ಪ್ರಪಂಚದ ಮುಂದೆ ಪ್ರದರ್ಶಿಸಲಾಯಿತು. ನಮ್ಮ NSA ಅಜಿತ್ ದೋವಲ್ ಅವರು ಭಾರತದ ಕಡೆ ಯಾವುದೇ ಹಾನಿಯಾಗಿರುವ ಒಂದೇ ಫೋಟೋವನ್ನು ತೋರಿಸಲು ವಿದೇಶಿ ಮಾಧ್ಯಮಗಳಿಗೆ ಸವಾಲು ಹಾಕಿದ್ದರು. ಇಲ್ಲಿ ಒಂದು ಗಾಜಿನ ತುಂಡು ಒಡೆದಿರಲಿಲ್ಲ. ಇದು ಭಾರತದ ರಕ್ಷಣಾ ತಂತ್ರಜ್ಞಾನದ ವಿಜಯವಾಗಿತ್ತು. ಆದರೆ ಪಾಕಿಸ್ತಾನದ ದುಸ್ಸಾಹಸ ಕೇವಲ ಕ್ಷಿಪಣಿಗಳಿಗೆ ಸೀಮಿತವಾಗಿರಲಿಲ್ಲ. ಅವರು ತಮ್ಮ ಫೈಟರ್ ಜೆಟ್ಗಳನ್ನು ಕಳುಹಿಸಿದ್ದರು. ಆಕಾಶದಲ್ಲಿ ಇದುವರೆಗಿನ ಅತಿ ದೊಡ್ಡ ಡಾಗ್ ಫೈಟ್ ಶುರುವಾಯಿತು. ಒಂದು ಕಡೆ ಪಾಕಿಸ್ತಾನದ F-16 ಮತ್ತು JF-17 ಇದ್ದರೆ ಮತ್ತೊಂದು ಕಡೆ ಭಾರತದ ಮಿರಾಜ್ 2000, ಸುಖೋಯ್ 30 ಮತ್ತು ರಫೇಲ್ ಇದ್ದವು. ರೇಡಾರ್ ಪರದೆಯು ಕೆಂಪು ಮತ್ತು ಹಸಿರು ಚುಕ್ಕೆಗಳಿಂದ ತುಂಬಿ ಹೋಗಿತ್ತು. ಎರಡೂ ದೇಶಗಳ ಒಟ್ಟು 114ಕ್ಕೂ ಹೆಚ್ಚು ಫೈಟರ್ ಜೆಟ್ಗಳು ಮುಖಾಮುಖಿಯಾಗಿದ್ದವು.
ಇದು 1971ರ ಯುದ್ಧದ ನಂತರದ ಅತಿದೊಡ್ಡ ವೈಮಾನಿಕ ಘರ್ಷಣೆಯಾಗಿತ್ತು. ಭಾರತೀಯ ವಾಯುಪಡೆಯ ವೀರ ಪೈಲಟ್ಗಳು ಅದ್ಭುತ ಕೌಶಲ್ಯವನ್ನು ಪ್ರದರ್ಶಿಸಿದರು. ನಮ್ಮ ಪೈಲಟ್ಗಳು ತಮ್ಮ ಏರ್ಬೇಸ್ ಅನ್ನು ಉಳಿಸಿದ್ದು ಮಾತ್ರವಲ್ಲದೆ ಶತ್ರು ವಿಮಾನಗಳನ್ನು ಓಡಿಸಿ ಹೊಡೆದರು. ವರದಿಗಳ ಪ್ರಕಾರ ಭಾರತವು ಪಾಕಿಸ್ತಾನದ 5 ಫೈಟರ್ ಜೆಟ್ಗಳನ್ನು ಹೊಡೆದುರುಳಿಸಿತು. ಇದರಲ್ಲಿ ಅವರ ಅರ್ಲಿ ವಾರ್ನಿಂಗ್ ವಿಮಾನವೂ ಸೇರಿತ್ತು. ಆದಾಗ್ಯೂ ಈ ಹೋರಾಟದಲ್ಲಿ ಭಾರತವು ಕೆಲವು ನಷ್ಟಗಳನ್ನು ಅನುಭವಿಸಬೇಕಾಯಿತು. ನಮ್ಮ ಸಿಡಿಎಸ್ ಜನರಲ್ ಅನಿಲ್ ಚೌಹಾಣ್ ಅವರು ನಂತರ ಕೆಲವು ತಾಂತ್ರಿಕ ದೋಷಗಳಿಂದಾಗಿ ಆರಂಭದಲ್ಲಿ ನಮಗೆ ನಷ್ಟವಾಯಿತು ಮತ್ತು ನಮ್ಮ ಕೆಲವು ಜೆಟ್ಟುಗಳು ಸಹ ಪತನಗೊಂಡವು ಎಂದು ಒಪ್ಪಿಕೊಂಡರು. ಅವರಿದನ್ನು ಟ್ಯಾಕ್ಟಿಕಲ್ ಎರರ್ ಅಂದರೆ ತಂತ್ರದ ತಪ್ಪು ಎಂದು ಕರೆದರು. ಆದರೆ ನಾವು ನಮ್ಮ ತಪ್ಪುಗಳಿಂದ ತಕ್ಷಣ ಕಲಿತೆವು ಮತ್ತು ಮುಂದಿನ 48 ಗಂಟೆಗಳಲ್ಲಿ ಇಡೀ ಆಟವನ್ನೇ ಬದಲಾಯಿಸಿದೆವು. ಈಗ ಭಾರತ ತನ್ನ ತಂತ್ರವನ್ನು ಬದಲಾಯಿಸಿತ್ತು. ನಾವು ಕೇವಲ ರಕ್ಷಣೆ ಮಾಡಿಕೊಳ್ಳುವುದನ್ನು ಬಿಟ್ಟು ಆಕ್ರಮಣಕಾರಿಯಾದೆವು. ನಮ್ಮ ವಿಮಾನಗಳಿಗೆ ಬೆದರಿಕೆಯಾಗುತ್ತಿದ್ದ ಪಾಕಿಸ್ತಾನದ ವಾಯು ರಕ್ಷಣಾ ವ್ಯವಸ್ಥೆಗಳನ್ನು ಭಾರತೀಯ ವಾಯುಪಡೆ ಗುರಿಯಾಗಿಸಿಕೊಂಡಿತು. ಲಾಹೋರ್ ಬಳಿ ನಿಯೋಜಿಸಲಾಗಿದ್ದ ಅವರ ರೇಡಾರ್ ನಿಲ್ದಾಣವನ್ನು ನಿಖರವಾದ ದಾಳಿಯಲ್ಲಿ ಉಡಾಯಿಸಲಾಯಿತು. ಈ ಯುದ್ಧವು ಈಗ ಅತ್ಯಂತ ಅಪಾಯಕಾರಿ ಘಟ್ಟವನ್ನು ತಲುಪಿತ್ತು. ಎರಡೂ ದೇಶಗಳು ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದಿದ್ದವು ಮತ್ತು ಈ ಯುದ್ಧವು ಪರಮಾಣು ಯುದ್ಧವಾಗಿ ಬದಲಾಗುತ್ತದೆಯೇ ಎಂಬ ಆತಂಕದಲ್ಲಿ ಇಡೀ ಜಗತ್ತು ಉಸಿರು ಬಿಗಿ ಹಿಡಿದು ಕಾಯುತ್ತಿತ್ತು. ಅಮೆರಿಕ, ಚೀನಾ ಮತ್ತು ರಷ್ಯಾದಂತಹ ದೊಡ್ಡ ದೇಶಗಳು ನಿರಂತರವಾಗಿ ಎರಡೂ ಕಡೆಯವರನ್ನು ಸಂಪರ್ಕಿಸಲು ಪ್ರಯತ್ನಿಸುತ್ತಿದ್ದವು. ಆದರೆ ಭಾರತದ ನಿಲುವು ಸ್ಪಷ್ಟವಾಗಿತ್ತು. ಪಾಕಿಸ್ತಾನ ಭಯೋತ್ಪಾದನೆಯನ್ನು ಸಂಪೂರ್ಣವಾಗಿ ನಿಲ್ಲಿಸುವವರೆಗೆ ನಾವು ನಿಲ್ಲುವುದಿಲ್ಲ. ಭಾರತ ಈ ಕಾರ್ಯಾಚರಣೆಯಲ್ಲಿ ಒಂದು ಹೊಸ ತತ್ವವನ್ನು ಅಳವಡಿಸಿಕೊಂಡಿತ್ತು. ಅದನ್ನು ಸೇಮ್ ಡೊಮೇನ್ನಲ್ಲಿ ಸಮಾನ ತೀವ್ರತೆ ಎಂದು ಕರೆಯಲಾಯಿತು. ಅಂದರೆ ಪಾಕಿಸ್ತಾನ ನಮ್ಮ ಸೈನ್ಯ ನೆಲೆಗಳ ಮೇಲೆ ದಾಳಿ ಮಾಡಿದರೆ ನಾವು ಅವರ ಸೈನ್ಯ ನೆಲೆಗಳ ಮೇಲೆಯೇ ದಾಳಿ ಮಾಡುತ್ತೇವೆ. ನಾವು ಸಂಯಮ ಮತ್ತು ಶಕ್ತಿಯ ಉತ್ತಮ ಸಮತೋಲನವನ್ನು ಪ್ರದರ್ಶಿಸಿದೆವು. ಮೇ 10ರ ವೇಳೆಗೆ ಪಾಕಿಸ್ತಾನದ ಬೆನ್ನೆಲುಬು ಮುರಿದು ಬಿದ್ದಿತ್ತು. ಅವರ ಮದ್ದುಗುಂಡುಗಳು ಖಾಲಿಯಾಗುತ್ತಿದ್ದವು. ಮೊದಲೇ ಐಸಿಯುನಲ್ಲಿದ್ದ ಅವರ ಆರ್ಥಿಕತೆ ಈಗ ವೆಂಟಿಲೇಟರ್ಗೆ ಬಂದಿತ್ತು. ಪಾಕಿಸ್ತಾನದೊಳಗೆ ದಂಗೆಯಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಕೊನೆಗೂ ತಾನು ಈ ಯುದ್ಧವನ್ನು ಗೆಲ್ಲಲು ಸಾಧ್ಯವಿಲ್ಲ ಎಂಬುದು ಪಾಕಿಸ್ತಾನದ ಸೇನಾ ಮುಖ್ಯಸ್ಥರಿಗೆ ಅರ್ಥವಾಯಿತು. 10 ಮೇ 2025ರ ಸಂಜೆ ಒಂದು ಐತಿಹಾಸಿಕ ಘಟನೆ ನಡೆಯಿತು. ಪಾಕಿಸ್ತಾನದ ಡಿಜಿಎಂಒ ಭಾರತೀಯ ಡಿಜಿಎಂಒ ಅವರನ್ನು ಹಾಟ್ಲೈನ್ನಲ್ಲಿ ಸಂಪರ್ಕಿಸಿದರು. ಅವರ ಧ್ವನಿಯಲ್ಲಿ ಕೆಲವು ದಿನಗಳ ಹಿಂದೆ ಇದ್ದ ಆ ಅಹಂಕಾರ ಇರಲಿಲ್ಲ. ಅವರು ಕದನ ವಿರಾಮಕ್ಕೆ ಮನವಿ ಮಾಡಿದರು. ಭಾರತ ತನ್ನದೇ ಷರತ್ತುಗಳ ಮೇಲೆ ಇದನ್ನು ಒಪ್ಪಿಕೊಂಡಿತು. ಏಕೆಂದರೆ ನಮ್ಮ ಗುರಿ ಯುದ್ಧ ಮಾಡುವುದಾಗಿರಲಿಲ್ಲ, ಬದಲಾಗಿ ಭಯೋತ್ಪಾದನೆಯನ್ನು ನಿರ್ಮೂಲನೆ ಮಾಡುವುದಾಗಿತ್ತು. ಸಂಜೆ 5 ಗಂಟೆಯಿಂದ ಬಂದೂಕುಗಳು ಮೌನವಾದವು. ಆಪರೇಷನ್ ಸಿಂಧೂರ್ ತನ್ನ ಗುರಿಯಲ್ಲಿ ಯಶಸ್ವಿಯಾಗಿತ್ತು. ನಾವು ಪಾಕಿಸ್ತಾನದ ಭಯೋತ್ಪಾದಕ ನೆಲೆಗಳನ್ನು ನಾಶ ಮಾಡಿದ್ದೆವು ಮತ್ತು ಅವರ ವಾಯುಪಡೆಗೆ ಹೀನಾಯ ಸೋಲುಣಿಸಿದ್ದೆವು. ಸ್ನೇಹಿತರೆ, ಮೈ ಜುಮ್ಮೆನಿಸುವ ಈ ಕಥೆ ನಿಮಗೆ ಹೇಗನಿಸಿತ್ತು? ಈ ವಿಡಿಯೋ ನಿಮ್ಮೊಳಗಿನ ಭಾರತೀಯನನ್ನು ಬಡದೆಬ್ಬಿಸಿದ್ದರೆ ದಯವಿಟ್ಟು ಇದನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ಹಂಚಿಕೊಳ್ಳಿ. ಹೀಗಾದರೆ ಪ್ರತಿಯೊಬ್ಬ ಭಾರತೀಯನಿಗೂ ಆಪರೇಷನ್ ಸಿಂಧೂರ್ ಮತ್ತು ನಮ್ಮ ವೀರರ ಶೌರ್ಯದ ಬಗ್ಗೆ ತಿಳಿಯಲಿ. ಕಾಮೆಂಟ್ನಲ್ಲಿ ಜೈ ಹಿಂದ್ ಅಥವಾ ಭಾರತ್ ಮಾತಾ ಕಿ ಜೈ ಎಂದು ಬರೆಯಿರಿ. ಮತ್ತು ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಹೀಗಾದರೆ ನಿಮಗೆ ಇಂತಹ ಪವರ್ಫುಲ್ ಕಥೆಗಳು ಎಂದಿಗೂ ಮಿಸ್ ಆಗುವುದಿಲ್ಲ. ನಾವು ಮತ್ತೊಂದು ಕೇಳರಿಯದ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಭಾರತ್.